ಹಲೋ ಎಲ್ರಿಗೂ ವೆಲ್ಕಮ್ ನನ್ನ ನ್ಯೂ ವ್ಲಾಗ್ಗೆ. ಈಗ ನಾನು ನನ್ನ ತಂಗಿ ನಮ್ಮಮ್ಮಂಗೆ ಸ್ಯಾರಿ, ನಮ್ಮ ಅಪ್ಪಂಗೆ ಶರ್ಟ್ ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಹಿಂದಿನ ದಿನವೇ ಹೋಗಿ ತಂದಿರೋದು. ನೋಡಿ, ಫಸ್ಟು ಸ್ಯಾರಿ ತೊಗೊಳ್ಳೋಣ ಅಂತ ನಮ್ಮಮ್ಮಂಗೆ ಚಾಯ್ಸ್ ಮಾಡಿಬಿಟ್ರೆ, ನಾನು ಯಾವಾಗ ಸ್ಯಾರಿ ತೊಗೋತೀನಿ ಅದ್ರ ಕಲರ್ ಮೇಲೇ ನಮ್ಮ ಅಪ್ಪಂಗೆ ಶರ್ಟ್ ತೊಗೊಳ್ಳೋದು. ಸೊ ಹಾಗಾಗಿ ಫಸ್ಟು ಸ್ಯಾರಿ ತೊಗೊಬೋಣ ಅಂತ ಹೋದ್ವಿ. ಸ್ಯಾರಿ ತೊಗೊಂಡೆ, ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಸ್ಯಾರಿ ತೊಗೊಂಡ ತಕ್ಷಣ ಪಟ್ಟಂತ ನಾವು ಶರ್ಟ್ ಅಂಗಡಿಗೆ ಹೋದ್ವಿ. ನೋಡಿ, ಶರ್ಟ್ ಎಲ್ಲ ತೆಗ್ಸಿದ್ದೀನಿ. ಮ್ಯಾಚಿಂಗ್ ಹುಡ್ಕೋದೇ ಆಗಿದೆ. ಎಸ್, ಮುಗೀತು. ನಮ್ಮ ಅಮ್ಮಂಗೆ ಸ್ಯಾರಿ ತೊಗೊಂಡ್ವಿ, ನಮ್ಮ ಅಪ್ಪಂಗೆ ಶರ್ಟ್ ತೊಗೊಂಡ್ವಿ. ನಾನು ಯೂಶ್ವಲಿನೇ ಮ್ಯಾಚಿಂಗೇ ಕೊಡಿಸೋದು ಯಾವಾಗಲೂ, ವರ್ಷನೂ. ಈ ಸಲನೂ ನಡಿ, ನಿಂದ ಆ್ಯನಿವರ್ಸರಿ ಆಗಲಿ ಕೊಡಿಸ್ತೀನಿ. ಯಾವಾಗಲೂ ಮ್ಯಾಚಿಂಗೇ ಕೊಡಿಸೋದು. ಈ ಸಲನೂ ಸ್ವಲ್ಪ ಲೈಟ್ ಮ್ಯಾಚಿಂಗ್ ಇದೆ, ಯಾಕಂದರೆ ಬಾರ್ಡರ್ ಇದೆಯಲ್ಲ, ಆ ಕಲರ್ ಥರ ತೊಗೊಂಡಿದ್ದೀನಿ. ನೋಡಿ, ನಮ್ಮ ಅಪ್ಪನ ಹತ್ರ ಎಲ್ಲ ಕಲರ್ ಶರ್ಟ್ ಇದೆಪ್ಪ, ಏನು ತೊಗೊಳಕ್ಕೆ ಆಗಲ್ಲ. ಸೊ ಆಲ್ರೆಡಿ ತೊಗೊಂಡಿದ್ದೀನಿ. ಈಗ ಹೋಗ್ತಾ ಇದ್ದೀನಿ, ಸ್ವಲ್ಪ ವಿಶಾಲ್ ಮಾಡ್ಕೊಡ್ಬೇಕು. ಹೋಗ್ಬಿಟ್ಟು ಹೋಗ್ತೀನಿ, ಬನ್ನಿ. ಹೋಗೋಳು ನೋಡಿ, ಹೇಳಿ ಗಾಡಿ ತೆಗಿತಾವಳೆ. ನಾನು ಯೂಶ್ವಲಿ ನಮ್ಮ ಅಪ್ಪಂಗೆ ಅಂತ ಬಂದರೆ ನಾನು ಚೋಪ್ಡಾಸಲ್ಲೇ ತೊಗೊಳ್ಳೋದು. ಚೋಪ್ಡಾಸ್ 299. ನಮ್ಮ ಅಪ್ಪ ಫುಲ್ಲು ಕ್ವಾಲಿಟಿ. ನಾವೆಲ್ಲ ಹೆಂಗಂದ್ರಂಗೆ ಹಾಕೋತೀವಲ್ವಾ, ಬಟ್ ಕ್ವಾಲಿಟಿ ನೋಡ್ತೀವಿ, ತುಂಬ ನೋಡಲ್ಲ. ನಮ್ಮಪ್ಪ ಹಂಗಲ್ಲ, ಅದಕ್ಕೆ ನಾನು ಚೋಪ್ಡಾಸಲ್ಲೇ ಯೂಶ್ವಲಿ ತೊಗೊಳೋದು ಅವ್ರಿಗೆ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಸೊ ಆಯಿತು, ನಮ್ಮಮ್ಮ ನಮ್ಮ ಅಪ್ಪಂಗೆ ಇಬ್ಬರಿಗೂ ಈಗ ಓಡ್ತಾ ಇದ್ದೀವಿ. ಎಲ್ಲರೂ ಅಷ್ಟೇ ಸೇಫ್ಟಿ ಹೆಲ್ಮೆಟ್ ಹಾಕೊಳ್ಳಿ. ಸಾರಿ, ಟಾಪ್ ಎತ್ತೀನಿ. 1 ಟಾಪು, 2 ಟಾಪ್, 3 ಆ್ಯಂಡ್ 4 ಆಫರ್ ಹಾಕಿದ್ರು. ಆಮೇಲೆ ಪಾಪುಗೆ ಬಟ್ಟೆ, ನಾನು ಸೊಸೆಗೆ ಬಟ್ಟೆ, ಇಷ್ಟು ತೊಗೊಂಡ್ವಿ ಈಗ, ಆಫರ್ ಹಾಕಿದ್ರು ಅಂತ. ಸೊ ಈಗ ಮನೆಗೆ ಹೋಗೋಣ ಬನ್ನಿ, ಟೈಮ್ ಆಗಿದೆ. ನಮ್ಮ ಅಮ್ಮನ ಹತ್ರ ಹೋದ್ರೆ ಉಗಿಸ್ಕೋಬೇಕು, ಗ್ಯಾರಂಟಿ ಹೋಗಿತಾರೆ, ಮಿಸ್ಸೇ ಇಲ್ಲ. ನನಗೆ ವ್ಲಾಗ್ ಮಾಡೋಕ್ಕೇನೆ ಟೈಮೇ ಸಿಗ್ತಾಯಿಲ್ಲ, ಆಯಿತಾ. ರಾತ್ರಿ ಎಲ್ಲ ಏನೇನು ತೊಗೊಂಡೆ ಅಂತ ತೋರಿಸಲ್ಲ. ಅಮ್ಮಂಗೊಂದು ಸ್ಯಾರಿ, ನಮ್ಮ ಅಪ್ಪಂಗೊಂದು ಶರ್ಟ್ ತೊಗೊಂಡ್ವಲ್ಲ, ಈಗ ಅದನ್ನೇ ಹಾಕ್ಸೋದು. ಎಂಥ ಬ್ಲೌಸ್ ಮಿಸ್ ಮ್ಯಾಚ್ ಆದರೂ ನಾನು ಅದನ್ನೇ ಹಾಕ್ಸೋದು. ಎವ್ರಿ ಇಯರು ಆಲ್ಮೋಸ್ಟ್ ನಾನು ಇಬ್ರಿಗೂ ಮ್ಯಾಚಿಂಗೇ ಹಾಕ್ಸೋದು. ನನ್ನ ತಂಗಿದ್ರ ಇದ್ದರೆ ಮ್ಯಾಚ್ ಹಾಕ್ಕೊತೀವಿ, ಇಲ್ಲ ಅಂತಂದರೆ ಇಲ್ಲ. ಇವಾಗ ಅವ್ರಿಗೆ ಅದು ಹಾಕ್ಸ್ತಿದ್ದೀನಿ. ನಮ್ಮ ಅಮ್ಮಂಗೆ ಪಪ್ಪಚ್ಚೆ ಸ್ವಲ್ಪ ಅದು ಬಾರ್ಡರ್ ರೋಸ್ ಗೋಲ್ಡ್ ಥರ ಬಂದಿದೆ, ಆಯಿತಾ, ಫುಲ್ಲು ಒಂಥರ. ಆದರೆ ನಮ್ಮ ಅಮ್ಮನ ಹತ್ರ ಇರೋದು ನಾರ್ಮಲ್ ಗೋಲ್ಡ್ ಬ್ಲೌಸು, ಅದೇ ಪರ್ಫೆಕ್ಟ್ ಸಿಗ್ತಾಯಿಲ್ಲ. ಅದಕ್ಕೆ ಅದೇ ಬ್ಲೌಸ್ನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿಸ್ತಾಯಿದ್ದೀನಿ. ನನಗೆ ಅದು ಫ್ಲ್ಯಾಶೇ ಆಗಲಿಲ್ಲ, ಆಯಿತಾ. ನಾನು ಪಾರ್ಟಿ ಹಾಲ್ ಬುಕ್ ಮಾಡೋಕ್ಕೆ ಹೋಗಿದ್ದೆ. ನಮ್ಮ ಅಣ್ಣಂಗೆ, ನಮ್ಮ ಅತ್ತಿಗೆಗೆ ಪಾಪು ಹೋಗಿತ್ತು. 20 ಡೇಸ್ ಆಗೋಗಿತ್ತು, ನೋಡೋಕೆ ಹೋಗಿದ್ದೆ. ಅದೇ ನಾನೇನು ವಿಶಾಲ್ ಮಠದ ಒಂದು ಪಾಪುಗೆ ಬಟ್ಟೆ ತೊಗೊಂಡಲ್ಲ, ಅಲ್ಲಿ ಹೋಗಿ ಆ ಪಾಪುನ ನೋಡಿಕೊಂಡು ಕೇಕೆಲ್ಲ ಬುಕ್ ಮಾಡಿದ್ದೀನಿ. ಅಲ್ಲಿ ಪಾರ್ಟಿ ಹಾಲ್ ಬುಕ್ ಮಾಡೋಕೆ ಹೋಗಿದ್ದೆ. ನಂಗೆ ಯಾಕೆ ಫ್ಲ್ಯಾಶ್ ಆಗಿಲ್ವೋ ಗೊತ್ತಿಲ್ಲ, ನಾನಲ್ಲಿ ವೀಡಿಯೋ ಮಾಡಬೇಕಾಯಿತು, ನಾನು ಮಾಡೋಕ್ಕೆ ಆಗಲಿಲ್ಲ. ಇನ್ನೂ 1 ಅವರ್ ಇದೆ, ನಂಗೆ ಹೋಗಿ ಬುಕ್ ಮಾಡಿಬಿಟ್ಟು ಬಂದಿದ್ದೀನಿ. ನಾನು ನಿಜ ಈ ಸಲ ಪ್ಲ್ಯಾನ್ ಇರಲಿಲ್ಲ, ನಾನು ಬೇರೆ ಏನೋ ಪ್ಲ್ಯಾನ್ ಇತ್ತು, ಬಟ್ ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಂಗಾಗಿ ಇದೇ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಬುಕ್ ಮಾಡಿದ್ದೀನಿ ಆಲ್ರೆಡಿ. ನಾನು ಅಲ್ಲಿ ಮಾಡಬೇಕಿತ್ತು, ನಾನು ಸ್ವಲ್ಪ ಚೇಂಜಸ್ ಹೇಳಿದ್ದೀನಿ ಆ ಪಾರ್ಟಿ ಹಾಲಲ್ಲಿ, ಆ ಚೇಂಜಸ್ನ ಮಾಡಿಕೊಡಿ ಅಂತ. ಈಗ 6:30, ಸಂಜೆ 6:30ಇಂದ 7:30 1 hour 1.5 hour ಸ್ಲಾಟಲ್ಲಿ ಹೇಳಿದ್ದೀನಿ. ಅದಾದಮೇಲೆ ಆ್ಯಕ್ಚುಲಿ ನಾನು ಇನ್ನೂ ಲೇಟಾಗಿ ಮಾಡವೆ, ಬಟ್ ಏನಂದರೆ ಅದಾದಮೇಲೆ ನನ್ನ ಫ್ರೆಂಡ್ ಪಾಪುದು ನಾಮಕರಣ ಇದೆ. ನಾಮಕರಣ ಅಂತೀನಿ, ನನ್ನ ಫ್ರೆಂಡ್ ಪಾಪುದು 1 year ಬರ್ತ್ಡೇ ಇದೆ, ಫಸ್ಟ್ ಇಯರ್ದು. ಅಲ್ಲಿ ಹೋಗಬೇಕು. ಬೈತಾನೆ ವಿಜಿ, ಹೋಗಿಲ್ಲ ಅಂದರೆ, ನಾಮಕರಣಕ್ಕೂ ಹೋಗಿಲ್ಲ, ಅದಕ್ಕೋಸ್ಕರ ಅಲ್ಲಿ ಹೋಗ್ಬೇಕಲ್ಲ ಅನ್ನೋದಕ್ಕೋಸ್ಕರ ಬೇಗನೆ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೇನು ಅಪ್ಪ ಅಮ್ಮ ಆದರೆ ಸಂಜೆ ಆದ್ರೆ ಅಯ್ಯೋ ಅಂತಾರೆ, ಅದಕ್ಕೆ ಈಗಲೇ ಮಾಡೋಣ. 6:30ಇಂದ 7:30 ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅದನ್ನು ಬೇಗ ಇವಾಗ ಹೋಗಿ ಬುಕ್ ಮಾಡ್ಬಿಟ್ಟು ಬಂದೆ. ಜಸ್ಟ್ ಬಂದ ತಕ್ಷಣ ಟೆರೆಸ್ ಮೇಲೆ ಬಂದಿದ್ದೀನಿ. ಮಮ್ಮಿಗೆ ಎಲ್ಲಿ ಬ್ಲೌಸ್ ಸೆಟ್ ಆಯ್ತಾ ಇಲ್ಲ, ನಾನು ಬೇರೆ ಅದು ಬಿಟ್ಟು ಬೇರೆ ಹಾಕೋಬೇಡ ಅಂತ, ಇಬ್ಬರು ಒಂದೇ ಥರ ಹಾಕೋಬೇಕು. ನಾನು ವರ್ಷ ತೊಗೊಟ್ಟಿದ್ದೆ ಹಾಕೋಬೇಕು ಅಂತ. ಈ ಸಲ ಸ್ವಲ್ಪ ಬೇರೆ ಥರ ಕಲರ್ ತೊಗೊಟ್ಟಿದ್ದೀನಿ, ಬಟ್ ಅದಕ್ಕೆ ಯಾವುದೋ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಮಲ್ಟಿ ಕಲರು, ಇಲ್ಲಾಂತಂದರೆ ಒಂದೇ ಕಲರು, ಆ ಥರ ಇದ್ದಿದ್ದರೆ ಅದು ಯಾವುದೋ ಒಂದು ಬ್ಲೌಸ್ ಮ್ಯಾಚ್ ಆಗಿಬಿಡ್ತಿತ್ತು. ಅದೇನಾಯಿತು, ಆ ಥರ ಕಲರ್ ತೊಗೊಟ್ಟಿರೋದ್ರಿಂದ ಆಗ್ತಿಲ್ಲ. ಇವನೊಬ್ಬ ಇರೋ ಅದಕ್ಕೆ ಎಲ್ಲಿದ್ದೀನಿ ಹುಡ್ಕೊಂಡು ಬಂದ್ಬಿಟ್ಟವನೇ. ತಲಾಟೆ ನನ್ನ ಮಗ ಹತ್ತೀನಿ ಅಂತ ಹೋದ, ಇಳಿಸಿದ್ದೀನಿ. ಸೊ ಅದಕ್ಕೆ ಎಲ್ಲ ಬುಕ್ ಆಗಿದೆ. ನಾನು ಹೋಗಿ ಸ್ವಲ್ಪ ಚೇಂಜಸ್ ಹೇಳಿದ್ದೀನಿ, ಅದನ್ನು ಮಾಡೋಕ್ಕೆ ಹೇಳಿದ್ದೀನಿ. ಈಗ ರೆಡಿಯಾಗಿ ಹೋಗಬೇಕು. ಅವ್ರಿಗೆಲ್ಲ ರೆಡಿಯಾಗಕ್ಕೆ ಹೇಳಿದ್ದೀನಿ. ನಾನು ಇರೋದನ್ನ ನೋಡಿ ಹುಡ್ಕೊಂಡು ಬಂದವನೇ. ಅದನ್ನ ನಾನು ಬ್ಲಾಗ್ ಮಾಡಬೇಕಿತ್ತು, ಚೆನ್ನಾಗಿರೋದು ಆ ವಿಡಿಯೋ. ನಾನು ಬುಕ್ ಮಾಡೋಕ್ಕೆ ಹೋಗಿದ್ನಲ್ಲ, ಅಯ್ಯೋ ಇನ್ನೂ ಬುಕ್ ಆಗಿಲ್ಲಲ್ಲಪ್ಪ ಅನ್ನೋ ಆ ಮೂಮೆಂಟಲ್ಲಿ
ಫ್ಲಾಶ್ ಆಗಿಲ್ಲ ನನಗೆ ಮಾಡೋಕ್ಕೆ, ಬಟ್ ಚೆನ್ನಾಗಿದೆ ಹಾಲು. ಅಲ್ಲಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಮರಿಮಲ್ ಫಸ್ಟ್. ಇವಾಗ ಅವನು ಕಾಣಿಸ್ಬೇಕಂತೆ. ಸೊ ಆವಾಗ ಮಾಡ್ಬಿಟ್ಟು ಬಂದಿದ್ದೀನಿ. ಇವಾಗ ರೆಡಿಯಾಗಿ ಹೋಗ್ಬೇಕಾದ್ರೆ ನಾನು ತೋರಿಸ್ತೀನಿ ಆಯಿತಾ ನಿಮಗೆ, ನಾವೆಲ್ಲ ಹೋಗ್ತೀವಿ, ನಾನು ಯಾವ ಥರ ಕೇಕ್ ಎಲ್ಲ ಬುಕ್ ಮಾಡಿದ್ದೀನಿ ಅಂತೆಲ್ಲ, ಆರ್ಡರ್ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಓಕೆ, ಈಗ ಸದ್ಯಕ್ಕೆ ಬಾಯ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್, ರೆಡಿ ಆಗು ಅಂತ ಅಂದರೆ ಹೆಂಗೆ ರೆಡಿ ಆಯ್ತು ಅಂತ ಗೊತ್ತಾ, ತಲೆ ತಿಂತಾವ. ನಂಗೆ ಚೈನ್ ಎಲ್ಲಿ, ವಾಚ್ ಎಲ್ಲಿ, ಉಂಗುರ ಎಲ್ಲಿ ಅಂತ ಒಳ್ಳೆ ಮದುವೆ ಗಂಟರ ನೋಡಿ. ಎಲ್ಲ ಆಲ್ಮೋಸ್ಟ್ ನಾನು ಅವನು ನನ್ನ ತಂಗಿ ಎಲ್ಲ ಒಂದೇ ಥರ, ಗ್ರೀನ್ ಬ್ಲ್ಯಾಕ್ ಗ್ರೀನ್ ಬ್ಲ್ಯಾಕ್ ಗ್ರೀನ್ ಬ್ಲ್ಯಾಕ್ ಆ ಥರನೇ ಹಾಕೊಂಡಿದ್ದೀವಿ ನಾವು 3 ಜನ. ಆ್ಯಕ್ಚುಲಿ ನಮ್ಮಮ್ಮ ನಮ್ಮ ಅಪ್ಪಂಗೆ ಮ್ಯಾಚಿಂಗ್ ಹಾಕೋಣ ಅಂತ ಸ್ವಲ್ಪ ಅಂದ್ಕೊಂಡಿದ್ವಿ. ಸ್ವಲ್ಪ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಾಕೊಂಡಿದ್ವಿ. ಮುಚ್ಚೋ ಬಾಯಿನ, ನಿನ್ನ ಬಾಯಿಗೆ ಯಾರೋ ಬೆರಳಕ್ಕಿದ್ದು, ಯಾರೋ ಬೆರಳಕ್ಕಿದ್ದು ಹೊಡೆದೇ ಬಿಡ್ತೀನಿ ನೋಡಿ. ಇಷ್ಟೊತ್ತಲ್ಲಿ ಕತ್ಲೆ ಆಗೈತೆ, 6:30 ಸಂಜೆಲಿ ಗೊಬ್ಬರಿಸ್ಬೇಕಂತ. ಕಣಕತ್ತಾಗಿ ಸರಿಯಾಗಿ ಕಾಣಿಸ್ತದೆ. ಈಗ ನಾವೆಲ್ಲ ರೆಡಿಯಾಗಿದ್ದೀವಿ. ಜೋಡಿ ಅಕ್ಕಿಗಳಿನ್ನ ರೆಡಿಯಾಗಿಲ್ಲ, ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಹೋಗೋಣ. ಅಮ್ಮ ರೆಡಿ ಇದ್ದಾರೆ, ನಮ್ಮಮ್ಮ ರೆಡಿ ಅವರೇ, ನಮ್ಮಪ್ಪ ರೆಡಿ ಆಗಿದ ತಕ್ಷಣ ಹೋಗೋಣ. ಸೊ ನಾವು ರೆಡಿಯಾಗಿದ್ದ ತಕ್ಷಣ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಅವ್ರು ಇನ್ನೂ ಬೆಳಗ್ಗೆಯಿಂದ ನಮ್ಮನ್ನೇ ವೆಯ್ಟ್ ಮಾಡ್ತಾಯಿದ್ರು. ಸೊ ಬಂದ ತಕ್ಷಣ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ. ನನ್ನ ತಂಗಿ ಮತ್ತು ಯಶು ಇಬ್ಬರೂ ಕೇಕ್ ಇಸ್ಕೊಬರಕ್ಕೆ ಹೋಗಿದ್ರು. ನಾವು ದೇವಸ್ಥಾನಕ್ಕೆ ಬಂದ್ವಿ. ಈಗ ಕೇಕ್ ಇಸ್ಕೊಂಡು ಬಂದವ್ರೆ ಅವರಿಬ್ರು ಪಾಪಚ್ಚ. ನಾನು ಇನ್ನೂ ಒಳಗೆ ತೋರಿಸಿಲ್ಲ, ಬಾ ಇಲ್ಲೇ ಗಾಯ್ಸ್ ನಾನು ಮಾಡ್ತಿರೋದು. ಇದು ಮಳೆ ಬಿದ್ದಿದ್ದ ಕಾರಣ ಹಿಂಗಾಗಿದೆ ಅಷ್ಟೇ, ಬಟ್ ಮೇಲ್ಗಡೆನೆ ದ ಹೆವೆನ್ ಆಫ್ ಜಾಯ್ ಮೇಲ್ ಕಾಣಿಸೋದಿಲ್ಲ, ಅಲ್ಲೇ ಇರೋದು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಿಧಾನ ಕಣು. ಈಗ ಅವಳು ಹೋಗಿ ನಮ್ಮ ಅಪ್ಪನ ಅಮ್ಮನ ಕರ್ಕೊಬರ್ತಾಳೆ. ಅಷ್ಟರಲ್ಲಿ ನಾವು ಮೇಲೋಗಿ ಎಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಎಲ್ಲ ಸೆರೆ ಹಿಡಿಯೋಣ ಬನ್ನಿ. ಇಲ್ಲೇ ಇರೋದು. ಈಗ ನಿಧಾನ ಬಾಪ, ನಾವು ಬುಕ್ ಮಾಡಿರೋದು ಯಾವುದಂತ ತೋರಿಸ್ತೀನಿ ಬನ್ನಿ. ಟೈಮ್ ಆಯಿತು ಗೊತ್ತು, ನಡೀರಿ. ಆಲ್ರೆಡಿ ಯಾರು ಬೇರೆಯವ್ರು ಬಂದಿದ್ದಾರೆ. ಇದೇ ನಾನು ಮಾಡಿಸಿರೋದು. ಇದು ಅದ್ರ ಮೇಲೆ ನೀನು ಹೋಗ್ಬೇಡ, ಅಪ್ಪ ಮಮ್ಮಿಗೆ ಮಾಡಿಸಿರೋದು ಅದು. ಹಾಂ, ಇನ್ನು ಬಂದು ಇಲ್ಲೇ ಸಿರೋದು. ನನ್ನ ತಂಗಿ ಕರ್ಕೊಂಬರಕ್ಕೆ ಹೋಗಿದ್ದಾಳೆ ನಮ್ಮಮ್ಮ ನಮ್ಮಪ್ಪನ. ಇದು ಬಂದು ಸೆಕೆಂಡ್ ರೂಮ್ ನಮ್ಮದು, ಲಾಸ್ಟ್ ಅಲ್ಲೊಂದಿದೆ, 3 ಇದೆ. ಅವ್ರು ಬರೋಕ್ಕೆ ಕಾಯ್ತಾ ಇದ್ದೀವಿ. ರೆಡಿ ಇದೆ ಎಲ್ಲ. ಹೆಂಗೆ ಡೆಕೋರೇಟ್ ಮಾಡಿದ್ದಾರೆ, ಕೇಕ್ ಹೆಂಗೆ ಜೋಡಿಸಿದ್ದಾರೆ ತೋರಿಸ್ತೀನಿ ಬನ್ನಿ. ಕೇಕ್ ಒಳಗೆ ತೋರಿಸಿರಲ್ಲ. ನೋಡಿ ಗೈಸ್, ಇದೇ ನಾನು ಬುಕ್ ಮಾಡಿರೋದು. ಅದು ಬರ್ತ್ಡೇದು ಚೇಂಜ್ ಮಾಡ್ತಾ ಇದ್ರು ನಾನು ಆಗಲೇ ಬಂದಾಗ. ಸೊ ಆ್ಯನಿವರ್ಸರಿ ಚೇಂಜ್ ಮಾಡ್ತಿದ್ದೀನಿ. ಯಶು ಬಂದಿದ್ದಾನೆ, ಬರ್ತಿದ್ದಾರೆ ಕೆಳಗೆ. ಅಲ್ಲಿ ಟೆಂಪಲಲ್ಲಿದ್ದರು. ಆ್ಯಂಡ್ ಪಿ ಕೇಕಾ ಕಾಲು ಕಾಣಿಸ್ತೈತೆ ಅಂದ, ನಂಗೆ ಚೆನ್ನಾಗಿ ಕಾಣಿಸ್ತೈತೆ ಅಂದಂಗೆ ನೋಡಿ. ಕೇಕ್ ಎಸ್ ಫಿಲಮ್ ನೋಡ್ತಾವನಂತೆ. ಫೈನಲಿ ಮೇಲ್ಗಡೆ ಕರ್ಕೊಂಡು ಬಂದ್ವಿ. ನಮ್ಮಮ್ಮ ನಮ್ಮಪ್ಪ ಮೇಲೆ ಬಂದರು ನೋಡಿ. ಇದೇ ಎಂಟ್ರೆನ್ಸು. ನಾನು ಹೇಳಿ ಮಾಡಿಸಿದ್ದು ಅವರು ಇದೇ ಥರ ರೋಸ್ ವಾಕೇ ಬೇಕು ಅಂತ. ನನಗೆ ತುಂಬ ಇಷ್ಟ ರೋಸ್ ವಾಕ್ ಮೇಲೆಲ್ಲ ಅವ್ರು ನಡ್ಕೊಂಡು ಬರೋದು. ಸೊ ಆ ಥರನ ನಾನು ಹೇಳಿದ್ದೆ, ಅದನ್ನೇ ಮಾಡಿಸಿ ಅಂತ. ಈಗ ಎಂಟ್ರಿ ತೊಗೊಂಡ್ರು ಜೋಡಿ ಅಕ್ಕಿಗಳಿಬ್ರು. ಅಲ್ಲಿ ಫೋಟೋ ನೋಡಿ ಎಷ್ಟು ಕ್ಯೂಟಾಗಿದೆ, ಫ್ಯಾಮಿಲಿ ಫೋಟೋ. ನಂಗೆ ತುಂಬ ಇಷ್ಟ ಆ ಫೋಟೋ. ಎಸ್, ಒಳಗಡೆ ಬಂದಿದ್ದಾರೆ ಇವಾಗ ನೋಡಿ. ಆ ಫೋಟೋ ಚೇಂಜ್ ಮಾಡಿಸ್ಬೇಕು ಈಗ ಅವ್ರಿಗೆ. ಅವ್ರ ಮೊಮ್ಮಕ್ಳಿರೋದು ಹಾಕ್ಬೇಕು ನೋಡಿ. ಕೇಕ್ ನೋಡಿ ಮಮ್ಮಿ, ಚೆನ್ನಾಗಿದೆ ಹೇಳಿ. ಏನೇನಿದೆ ಹೇಳಿ ಅದರಲ್ಲಿ. ಇಲ್ಲೂ MP ಮಾಡಿಸಿದ್ವಿ ನೋಡಿ, ಎಲ್ಲೊಂದಿಲ್ಲ ಫೋಟೋ ತೆಗಿಲ್ಲ ಇದ್ರಲ್ಲ. ತೆಗೀಶು. ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಬರೀ 1 hour ಅಷ್ಟೇ ಟೈಮ್ ತೊಗೊಂಡು ನಾನು ಈ ಹಾಲ್ನ ಬುಕ್ ಮಾಡಿಬಿಟ್ಟು ಬಂದಿರೋದು. ಬಟ್ ಅಷ್ಟೇ ಬೇಗ ದ ಹೆವೆನ್ ಆಫ್ ಜಾಯ್ ಅವರು ಪಾಪಚ್ಚೆ ನಾನು ಹೆಂಗೆ ಹೇಳಿದೆ ಪಟ ಅಂತ ಬೇಗ ನನ್ನ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ವಾಪಸ್ ಬರೋಷ್ಟರಲ್ಲಿ ರೆಡಿ ಮಾಡಿಕೊಟ್ರು. ಥ್ಯಾಂಕ್ ಯು ಹೆವೆನ್ ಆಫ್ ಜಾಯ್, ನಿಮಗೆ ಈ ಕ್ರೆಡಿಟ್ಸು. ಸೊ ಈ ಪ್ಲ್ಯಾನೇ ಅಲ್ಲ ನಂದು. ಇಲ್ಲಿ ಏನೇನು ನೋಡ್ತಾ ಇದ್ದೀವಿ ಅದೆಲ್ಲ ಇಷ್ಟು ಚಿಕ್ಕ ಪ್ಲ್ಯಾನೇ ಇರಲಿಲ್ಲ ನಂದು ಬೇರೆ ಏನೇನೋ ದೊಡ್ಡ ಐಡಿಯಾಸ್ ಇಟ್ಕೊಂಡಿದ್ದೆ ನಾನು ಈ ಸಲ ಮಾಡಬೇಕಂತ. ಪಾಪಚ್ಚೆ ನೋಡಿ, ಸ್ಯಾರಿ ಶರ್ಟು ಅಷ್ಟೇ ಲಾಸ್ಟಲ್ಲಿ ನಾನು ರಾತ್ರಿ ಹೋಗಿ ತಂದುಕೊಟ್ಟಿದ್ದಕ್ಕೆ ಹೆಂಗೋ ಮಿಸ್ ಮ್ಯಾಚ್ ಮಾಡಿಕೊಂಡು, ಅಪ್ಪ ಐರನ್ ಇಲ್ಲದೆ ಹಾಕೊಳ್ಳೋದಿಲ್ಲ, ಹಂಗೂ ನಾನು ಹಿಂಸೆಯಿಂದ ಐರನ್ ಇಲ್ಲದೆ ಹಾಕೊಂಡಿದ್ದಾರೆ. ಅಮ್ಮನೂ ಮಿಸ್ ಮ್ಯಾಚ್ ಬ್ಲೌಸ್ ಆದ್ರೂ ಅದನ್ನೇ ಹಾಕ್ಕೊಂಡಿದ್ದಾರೆ ಒಂದು. ಆಮೇಲೆ ಈ ಹಾಲ್ ಬುಕ್ ಮಾಡಬೇಕು ಅಂದರೆ ನಾನು ಮುಂಚೆನೇ ಮಾಡ್ತಿದ್ದೆ. ಈ ಹಾಲ್ ಬುಕ್ ಮಾಡೋದು ನನ್ನ ಪ್ಲ್ಯಾನ್ ಆಗಿರಲಿಲ್ಲ. ನಾನು ಬೇರೆ ಏನೋ ಐಡಿಯಾ ಮಾಡಿದ್ದೆ, ಬಟ್ ಅದು ಯಾಕೆ ವರ್ಕ್ ಆಗಿಲ್ಲ ಅಂತ ನಾನು ಕಮ್ಮಿಂಗ್ ವ್ಲಾಗ್ಸ್ ಎಲ್ಲ ಹೇಳ್ತೀನಿ. ಮತ್ತು ನಾನು ಈ ಸಲ ಗಿಫ್ಟ್ ಕೊಟ್ಟಿಲ್ಲ ಅವ್ರಿಗೆ. ನೀವು ಅಬ್ಸರ್ವ್ ಮಾಡ್ದಂಗೆ ಲಾಸ್ಟ್ ಆ್ಯನಿವರ್ಸರಿ ವ್ಲಾಗಲ್ಲಿ ನಾನು ಗಿಫ್ಟ್ ಕೊಟ್ಟಿದ್ದೆ.
ಅಮ್ಮಂಗೆ ಮೈಸೂರು ಸಿಲ್ಕು, ಅಪ್ಪಂಗೆ ಫೋನು. ಈ ಸಲ ನಾನು ಯಾಕೆ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಅದು ಸ್ವಲ್ಪ ಪ್ರಿಪ್ರೇಷನಲ್ಲಿದೆ ಗಿಫ್ಟು, ಸೊ ಲೇಟ್ ಆಗುತ್ತೆ ಅಂತ ಅದಕ್ಕೆ ಕೊಡೋಕ್ಕಾಗಲಿಲ್ಲ. ಬಟ್ ಶ್ಯೂರ್ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ಏನಾದ್ರು ನಾನು ಆ ಗಿಫ್ಟ್ನ ನಾನು ಆದಷ್ಟು ಬೇಗ ಫುಲ್ಫಿಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಫುಲ್ಫಿಲ್ ಏನಾದ್ರು ಆದರೆ ಹಾಗೇ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೆ ಅದನ್ನು ವ್ಲಾಗ್ ಮಾಡೇ ಮಾಡ್ತೀನಿ, ಯಾಕಂದರೆ ನಾನು ಇಲ್ಲೇ ಹೇಳಿದ್ದೀನಲ್ಲ, ವ್ಲಾಗ್ ಖಂಡಿತ ಮಾಡ್ತೀನಿ, ಖಂಡಿತ ಹಾಕ್ತೀನಿ, ನಿಮಗೆಲ್ಲ ತೋರಿಸ್ತೀನಿ ಯಾಕೆ ಗಿಫ್ಟ್ ಕೊಟ್ಟಿಲ್ಲ, ಯಾಕೆ ಡಿಲೇ ಆಯಿತು ಅಂತ. ಬಟ್ ಕಾಮನ್ ಅಲ್ವಾ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಆದರೆ ಆ ಮೂಮೆಂಟ್ನ ನಾನು ಮಿಸ್ ಮಾಡ್ಕೋಬಾರ್ದು, ಆ್ಯನಿವರ್ಸರಿ ಡೇನ ಮಿಸ್ ಮಾಡ್ಕೋಬಾರ್ದು ಅಂತ ಈ ಸೆಲೆಬ್ರೇಷನ್ ಇಟ್ಕೊಂಡಿರೋದು. ಈ ಸೆಲೆಬ್ರೇಷನನ್ನು ಇನ್ನೂ ಜಾಸ್ತಿ ದೊಡ್ಡದಾಗಿ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ, ಸೆಲೆಬ್ರೇಷನ್ ಅಲ್ಲಿಗೆ ಮುಗಿಸಿದ್ದೀನಿ, ಗಿಫ್ಟ್ ಒಂದು ಕೊಟ್ಟಿಲ್ಲ ಅಷ್ಟೇ. ಪಾಪು ಈಗ ಹೇಳುವ ಹ್ಯಾಪಿ ಆನಿವರ್ಸರಿ, ಆನಿವರ್ಸರಿ. ಆಯಿತು, ಕೇಕ್ ಕಟ್ ಮಾಡಿದ್ರು. ಸೊ ಕೇಕ್ ಕಟ್ ಮಾಡಾದ್ಮೇಲೆ ಒಬ್ರೊಬ್ರಾಗ ತಿನ್ಸ್ಕೋಬೇಕಲ್ಲ, ಇನ್ನೆಲ್ಲಿ ನನಗೆ ಫಸ್ಟ್ ಬಿಡ್ತಾನೆ ಅವನು ಹೋದ ಫಸ್ಟ್ ತಿನ್ಸ್ಕೊಳ್ಳೋಕ್ಕೆ. ಏನು ತಿನ್ನಲಿಲ್ಲ ಅಂದರೂ ನಾನು ಫಸ್ಟ್ ಹೋಗಬೇಕು ಅಂತ ಓಡೋಗ್ಬಿಟ್ಟ. ಅದಾದಮೇಲೆ ನನ್ನ ತಂಗಿ, ಅದಾದಮೇಲೆ ಯಶು, ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಒಬ್ರೊಬ್ರಾಗ ಹೋಗಿ ಕೇಕ್ ತಿನ್ಸ್ಕೊತಾ ಇದ್ವಿ. ಆ್ಯಕ್ಚುಲಿ ನಮ್ಮದು ತಪ್ಪು, ನಾನೇನು ಹೇಳಿದ್ದು 6:30 7:30 ಸ್ಲಾಟ್ ಬೇಕು ಅಂತ ಹೇಳಿದ್ದು. ಅಲ್ಲಿ ನೋಡ್ರೆ ನಾನು ಅಲ್ಲಿ ಹೋಗಿದ್ದೆ 6:50 ಆಗಿಬಿಟ್ಟಿತ್ತು, ದೇವಸ್ಥಾನಕ್ಕೆ ಹೋಗಿದ್ದೆ 6:30. ಸೊ ನಮಗೆ ಟೈಮ್ ಅಲ್ಲಿ ಸ್ವಲ್ಪ ಲ್ಯಾಕ್ ಆಯಿತು. ಬಟ್ ಅಂದರೂ ಕವರ್ ಮಾಡಿದ್ವಿ, ಅದೇನು ತೊಂದರೆ ಆಗಲಿಲ್ಲ. ಒಬ್ರೊಬ್ರಾಗೆಲ್ಲ ಕೇಕ್ ತಿನ್ಸ್ಕೊಂಡು ನೋಡಿ ಲಾಸ್ಟಲ್ಲಿ ಟೈಮ್ ಸ್ವಲ್ಪ ನಾನೇ ವೇಸ್ಟ್ ಮಾಡಿಕೊಂಡೆ. ಅವ್ನಿಗೆ ಎಲ್ಲೋದ್ರೂ ಬಲೂನ್ಸು ಎಷ್ಟು ಎತ್ಕೊಬಂದಿದ್ದಾನೆ ಗೊತ್ತಾ ಮನೆಗೆ ಬಲೂನ್ಸ್ನ. ಆಮೇಲೆ ಅಲ್ಲಿ ಇಲ್ಲಿ ಎಲ್ಲ ಫೋಟೋಸ್ ತೆಗೆಸ್ಕೊಂಡ್ವಿ. ನಾನಂತೂ ಒಂದು 3-4 ರೀಲ್ಸ್ ಮಾಡ್ಕೊಂಡೆ. ನಮ್ಮ ಅಪ್ಪ ನಮ್ಮನ ಜೊತೆ ಒಂದು, ಅಪ್ಪನ ಜೊತೆ ಒಂದು ಮಾಡಿದ್ದೀನಿ, ಅದು ನಾನು ಇನ್ನೂ ಇನ್ಸ್ಟಾದಲ್ಲಿ ಹಾಕಿಲ್ಲ. ಅಪ್ಪ ಅಮ್ಮನ ಜೊತೆ ಮಾಡೋದಾದರೆ ಹಾಕಿದ್ದೀನಿ. ಸೊ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಈಗ ಓಡೋಣ, ಅಲ್ಲಿಗೆ ಟೈಮ್ ಆಗಿಬಿಡುತ್ತೆ ಅಂತ ಎಲ್ಲ ಎತ್ಕೊಂಡು ನಡೀತಾ ಇದ್ವಿ. ನೋಡಿ ಗೈಸ್, ಹೋಗ್ತಾ ಇದ್ದೀವಿ ನಾವೀಗ, ಫುಲ್ ಮುಗೀತು. ಮಹಾದೇವ್ ಪದ್ಮ MP ಅಂತ ನಾನು ಹಾಕ್ಸಿದ್ದೆ. ಅವ್ರಿಗೂ ಕಷ್ಟನೇ 1 hour ನಾವು ಬಂದು ಪರ್ಮಿಷನ್ ಕೇಳ್ಕೊಂಡು ಮಾಡಿರೋದು ಇಲ್ಲಿ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಹ್ಯಾಪಿ ಆ್ಯನಿವರ್ಸರಿ ಎಲ್ಲ ಮಾಡಿಸಿದ್ದಾರೆ. ಈಗ ಅದನ್ನೇನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಮಗನ ಬರ್ತಾಳೆ, ಅಲ್ಲಿಗೆ ಹೋಗ್ಬೇಕು. ಎಲ್ಲ ಹೋಗ್ತಾ ಇದ್ದೀವಿ ಈಗ. ನಡಿಯಪ್ಪ, ಅವನಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾನೆ, ಸಖತ್ತಾಗಿದೆ ಇದು. ಎಷ್ಟು ತಲಾಟೆ ಆಗ್ಬಿಟ್ಟವನೇ ಅಂದರೆ ಸಖತ್ ತಲಾಟೆ. ಮಾಡು, ಟೈಮ್ ಆಯಿತು ಬರ್ತಡೆಗೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ನೋಡಿ. ಬಾ ನೋಡಿ ಗೈಸ್, ಇದೆ ನಾವು ಬಂದಿದ್ದು ದ ಹೆವೆನ್ ಆಫ್ ಜಾಯ್ ಅಂತ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಲ್ಲಿ ಸ್ಟ್ರೈಟ್ ಒಂದು ರೂಮು, ಅಲ್ಲಿ ಲೈಟ್ ಆನ್ ಮಾಡ್ತಿರಲ್ಲ ಅದು, ಇದು ಒಂದಿದೆ. ನಾವು ಸೆಕೆಂಡ್ ರೂಮ್ ತೊಗೊಂಡಿದ್ದು. ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ತುಂಬ ಸಿಟಿಗೆ ಹತ್ರ, ಯಾರಾದರೂ ಬೇಗ ಸಿಗುತ್ತೆ. ಓಕೆ, ಅಲ್ಲಿ ಮುಗಿಯೋದೇನೋ ಆಲ್ಮೋಸ್ಟ್ 8:15 ಆಗೋಯ್ತು. ನಾವು ಪಟ್ಟಂತ ಹೊರಟ್ಬಿಟ್ವಿ, ಯಾಕಂದ್ರೆ ನಮಗೆ 7ಗೆ ಹೇಳಿದ್ದು ಬರ್ತಡೆಗೆ. ನಾವು ಇನ್ನೂ ಇಲ್ಲೇ ಇದ್ವಿ 8 ಆದ್ರೂ. ಅದಕ್ಕೆ ಅಲ್ಲಿ ಅರ್ಚನಾ ಬೇರೆ ಕಾಯ್ತಾ ಇದ್ಲು ಬರ್ತ್ಡೇಗೆ. ಅರ್ಚನಾ ನಮ್ಮ ಎಲ್ಲ ಬರ್ತಿದ್ರು. ಒಂದೊಳ್ಳೆ ಮಜಾ ಅಂದರೆ ನಾನೇ ಲೇಟಾಗಿ ಹೋಗ್ಬಿಟ್ಟಿದ್ದೀನಿ ಅಂದ್ಕೊಂಡೆ. ಬಟ್ ನಾವು ಹೋಗೋಕ್ಕೂ ಕೇಕ್ ಕಟ್ ಮಾಡೋಕ್ಕೂ ಒಂದೇ ಆಯಿತು. ಸೊ ಹೋಗಿದ ತಕ್ಷಣ ಹೆಂಗೂ ಕೇಕ್ ಕಟ್ ಮಾಡ್ತಾ ಇರಲ್ಲ ಅಂತ ಅದನ್ನೂ ವೀಡಿಯೋ ಮಾಡಿದ್ದೀನಿ. ನೋಡಿ ವಿಜಿ, ವೀಡಿಯೋ ಮಾಡಿದ್ದೀನಿ ನಾನು, ನಿಮಗೆ ಗೊತ್ತಿಲ್ಲದೆ. ಇವರಿಬ್ರು ವಿಜಿ ಮತ್ತು ನಮ್ರತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೋಸ್ಕರನೇ ನಾನು ಅದನ್ನು ಅಲ್ಲಿ ಮುಗಿಸ್ಕೊಂಡು ಹೋಗಬೇಕು ಅಂತ ಅಷ್ಟು ಓಡಾಡ್ಕೊಂಡು ಬಂದಿದ್ದು. ಬಂದ್ರು ಬೇಗ. ಹಾಯ್ ಹಾಯ್ ನಿಮ್ಮ ಪಾಪ ಬರ್ತಡೆ ನಾವು ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಹಾಯ್ ಮಾಡಿ. ನೋಡಿ ಗೈಸ್, ಫಸ್ಟ್ ಇಯರ್ ಬರ್ತಡೆ ತನೀಶ್ ಅಂತ ಪಾಪು ಹೆಸರು. ಎಷ್ಟು ಕ್ಯೂಟ್ ಗೊತ್ತಾ, ನಾನೆಲ್ಲೋ ಅಳ್ತಾನೆ ಅನ್ಕೊಂಡೆ, ಸೈಲೆಂಟ್ ಆಗಿದ್ದ ನನ್ನ ಹತ್ರ ಬಂದಾಗ. ಏನೈತೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ನೋಡ್ತೀವಿ. ಮನೆಗೆ ಹೋಗಿ ನೋಡ್ತೀವಿ. ಸುಮ್ಮನಿರಿ, ಯಾಕೆ ಕಿರ್ಚಿಸ್ತೀಯ. ಊರಾಗ್ಲಾ ಬಿಟ್ಲು ಬಾಯಿನ. ಗೈಸ್, ಕೇಕ್ ಕೊಟ್ಟವ್ರೆ. ಎಷ್ಟೊಂದು ದಿವಸ ಆದ್ಮೇಲೆ ಇವತ್ತು ಬರ್ತಾಯಿರೋದು ವ್ಲಾಗ್ ಹೇಳು. ನಾನೇ ಇಲ್ಲಿ ವ್ಲಾಗ್ ಐತೆ ಅಂತ ಸ್ಟೈಲಾಗಿ ತಿಂತವಳೆ. ಎಷ್ಟೋ ತಿಂಗಳು ಆದ್ಮೇಲೆ ಇವಾಗ ಬರ್ತಾವಳೆ ಹೇಳು ವ್ಲಾಗ್ಗೆ. ನಾನು ಇದೆಲ್ಲ ಮ್ಯೂಟ್ ಮಾಡಬೇಕು ಸೌಂಡು. ಹೆಂಗೆ ತಿಂತವ್ರೆ ನೋಡಿಬೇಕಾ ನೋಡಿ. ಫಸ್ಟ್ ಇಯರ್ ಬರ್ತ್ಡೇಗೆ ಪಾಪುಗೆ ಸೈಕಲ್ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಅಜ್ಜಿ ತಾತ ಅವರು. ಸೊ ಸೈಕಲ್ ಗಿಫ್ಟ್ ಕೊಟ್ಟಲ್ಲ, ಅದನ್ನು ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ರು.
ನಮ್ಗೆ ಯಾರು ಹಿಂಗೆಲ್ಲ ಕೊಡಲೇ ಇಲ್ಲ. ನಮ್ಮ ಫಸ್ಟ್ ಇಯರ್ ಬರ್ತಡೆಯಿಂದ ಇಲ್ಲಿ ತನಕ ಯಾವ ಸೈಕಲು ಇಲ್ಲ, ಯಾವ ಗಾಡಿನೂ ಇಲ್ಲ. ನೋಡಿ ಆ ಪಾಪು ಎಷ್ಟು ಲಕ್ಕಿ, ಫಸ್ಟ್ ಇಯರ್ಗೆ ಸೈಕಲ್. ನಾನು ಅರ್ಚನಾ ಫೋಟೋ ತೆಗ್ಸ್ಕೊಳಕ್ ಹೋದ್ವಿ. ನಾವು ಫೋನಲ್ಲಿ ಫೋಟೋ ತೆಗ್ಸ್ಕೊಳಕ್ ಹೋದ್ರೆ ಅವ್ರು ಕ್ಯಾಮ್ರಾದಲ್ಲೇ ಫೋಟೋ ತೆಗ್ಸ್ಬಿಟ್ರು. ಚೆನ್ನಾಗಿ ಬಂತು ಆ ಕ್ಯಾಮ್ರಾ ಫೋಟೋ. ವಿಜಿ ನಮ್ರತ ಹೆಂಗೆ ಅಂದರೆ ನನ್ನ ರೀಲ್ಸ್ಗಾಗಲಿ ನನ್ನ ವ್ಲಾಗ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನೀನು ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ, ಮಾಡು ಆ ಥರ. ಅದು ಅಲ್ಲದೆ ಅವ್ರು ಪ್ರೀತಿಯಿಂದ ಕರೆದಿದ್ರು ನನ್ನ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಾಮಕರಣಕ್ಕೆ ಹೋಗಿರಲಿಲ್ಲ ಒಂದು, ಮತ್ತು ವಿಜಿ ಎತ್ಕೊಪ್ಪನೇ ಮಾಡ್ಕೊಬಿಡೋರು. ಅವರಿಬ್ಬರು ಚೆನ್ನಾಗಿ ಮಾತಾಡಿಸಿ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾನು ಅಲ್ಲಿ ಆ್ಯನಿವರ್ಸರಿ ಇದ್ರೂ ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು ಅನ್ಸೋದು. ಸೊ ಯಾರೇ ಆದರೂ ಅಷ್ಟೇ ಚೆನ್ನಾಗಿ ಪ್ರೀತಿಯಿಂದ ಕರೆದ್ರೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಅಂತಲೇ ಅನಿಸುತ್ತೆ. ಅದಕ್ಕೆ ನಾನು ನಿಮ್ಮ ಫಂಕ್ಷನ್ಗೆ ಬಂದಿದ್ದೀನಿ ವಿಜಿ. ಐಫೋನ್ ಇಟ್ಕೊಂಡು ಆಡ್ತಾರೋ ಪುಟಿಮಣಿ ಕೋಪ ನಿನ್ನ ಎಲ್ಲರ ಅಂತ ಕೋಪ ಮಾಡ್ಕೊಂಡು ನೋಡಿ. ಎಷ್ಟೇ ಆದರೂ ವೀಡಿಯೋ ನೋಡ್ತಾ ನಾನು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನೋಡಿ ಫ್ರೆಂಡ್ಸ್, ಹಪ್ಪಳ ತಿಂತವ್ರೆ. ಇಂಗ್ಲೀಷಲ್ಲಿ ಪಪ್ಪಳ ಅಂತಾರೆ, ಕನ್ನಡದಲ್ಲಿ ಹಪ್ಪಳ ಅಂತಾರೆ. ಸ್ವಲ್ಪ ಚಿಕನ್ ಪೀಸ್ ಅನ್ಕೊಂಡೆ, ಮಶ್ರೂಮ್ ಪೀಸ್. ನಮಿತಾ ಅಕ್ಕ ಎಳೆದಿನ ಕವರ್ ಮಾಡಕಂತ ಅಂತ ಗೊತ್ತೇ ಇರಲಿಲ್ಲ. ಪುಕ್ಸಟ್ಟೆ ಅಂತ ಇಲ್ಲೇ ತಿಂತಾರೆ, ಇಲ್ಲೇ ಉಂಟಾರೆ, ಇಲ್ಲೇ ಉಳಿಸಿದ್ದಾರೆ. ಏನು ಹೇಳ್ತೀರಾ? ಬಣ್ಣಕ್ಕೋಸ್ಕರ ಇಲ್ಲೂ ಬಿಡಲ್ಲ. ಊಟ ಆಯಿತು, ಫಂಕ್ಷನ್ ಆಯಿತು, ಇನ್ನೇನು ಕೆಲಸ ಹೇಳಿ? ಇದೇ ರೀಲ್ಸ್ನ 3 ಸಲ ಮಾಡೋರೆ. ಒಂದು ಅವಳು ಸಿಂಗಲ್, ಒಂದು ಇವಳು ಸಿಂಗಲ್ಲು, ಒಂದು ಇವ್ರು ಜೋಡಿ ಅಂದ್ಕೊಂಡು ಅದೇ ಕೆಲಸ ಮಾಡ್ತಾ ನಿಂತಿದ್ರು. ಬಾಯ್ ವಿಜಿ. ಬಾಯ್ ಫ್ರೆಂಡ್ಸ್. ಸ್ವಲ್ಪ ಜೋರಾಗಿ ಹೇಳು. ಥ್ಯಾಂಕ್ ಯು ಫ್ರೆಂಡ್ಸ್, ಈ ವಿಡಿಯೋ ವಿಡಿಯೋ ನೋಡಿ. ಒಳ್ಳೇದಾಯ್ತಾ? ನಿನ್ನ ವಾಯ್ಸ್ ಏನು ಕೇಳ್ತಿರಲ್ಲ ಅಲ್ಲಿ. ತುಂಬ ಬಂದಿದ್ದು ಒಳ್ಳೇದಾಯ್ತು. ನೋಡಿದ್ರಲ್ಲ ಹೇಗಿತ್ತು ಅಪ್ಪ ಮಮ್ಮಿ ಆ್ಯನಿವರ್ಸರಿ ಮುಗಿಸ್ಕೊಂಡು ನಾವು ಬರ್ತ್ಡೇಗೆ ಬಂದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ. ಬಾಯ್.